ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಕನ್ನಡ. ಈ ವಿಡಿಯೋದಲ್ಲಿ ನಾವು ಹಾಲಿವುಡ್ ಮೂವಿ ಟಾಪ್ ಗನ್ ಮ್ಯಾವ್ರಿಕ್ ಮತ್ತು ಬಾಲಿವುಡ್ದು ಫೈಟರ್ ಮೂವಿನ ನಾವು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ನೀವು ಎರಡೂ ಮೂವಿನ ನೋಡಿದರೆ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಎಷ್ಟು ಸಿಮಿಲಾರಿಟೀಸ್ ಇದೆ ಅಂತ. ನಾವು ಈ ವಿಡಿಯೋದಲ್ಲಿ ಮೇಯ್ನಾಗಿ ಎರಡೂ ಮೂವಿದು ಕಲರ್ ಗ್ರೇಡಿಂಗ್ ಎಷ್ಟು ಸಿಮಿಲರ್ ಆಗಿದೆ, ಹಾಗೆ ಎರಡೂ ಮೂವಿದು ಕಲರ್ ಗ್ರೇಡಿಂಗ್ ಹೇಗಿದೆ ಅಂತ ನೋಡೋಣ. ನಾವು ಫಸ್ಟು ಟಾಪ್ ಗನ್ ಮೂವಿದು ಕಲರ್ ಗ್ರೇಡಿಂಗ್ ನೋಡೋದಾದರೆ ನಾನಿಲ್ಲಿ shorttech.com ಅಂತ ಒಂದು ವೆಬ್ಸೈಟ್ ಓಪನ್ ಮಾಡ್ತೀನಿ. ಅಲ್ಲಿ ಟಾಪ್ ಗನ್ ಮ್ಯಾವ್ರಿಕ್ ಅಂತ ಟೈಪ್ ಮಾಡಿದ್ರೆ ಟಾಪ್ ಗನ್ ಮ್ಯಾವ್ರಿಕ್ ಮೂವಿದು 4K ಸ್ಟೇಜ್ಸು ಸಿಗುತ್ತೆ. shorttech.com ಇದು ಸಿನಿಮಾಟೋಗ್ರಫರ್ಸು ಮತ್ತು ವಿಡಿಯೋ ಕ್ರಿಯೇಟರ್ಸ್ಗೆ ಮತ್ತು ಕಲರಿಸ್ಟ್ಗೆ ತುಂಬ ಯೂಸ್ಫುಲ್ ವೆಬ್ಸೈಟ್ಸು. ಇದರಿಂದ ತುಂಬ ಯೂಸ್ಫುಲ್ ಶಾರ್ಟ್ಸ್, ದೊಡ್ಡ ದೊಡ್ಡ ಮೂವಿದು ಶಾರ್ಟ್ಸು ಹೇಗೆ ಕಂಪೋಸ್ ಮಾಡಿದ್ದಾರೆ ಅಂತೆಲ್ಲ ಗೊತ್ತಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇಲ್ಲಿ ಬೇಸಿಕಲಿ ಈ ಸ್ಟಿಲ್ಸ್ ನೋಡ್ತಾ ಇದ್ದರೆ ಟಾಪ್ ಗನ್ ಮ್ಯಾವ್ರಿಕ್ದು ಪೂರಾ ಒಂದು ಮೂವಿ ಥೀಮು ಯೆಲ್ಲೋ ವಾರ್ಮ್ ಸ್ಯಾಚುರೇಟೆಡ್, ಈ ಥೀಮಲ್ಲಿ ಕಲರ್ ಗ್ರೇಡಿಂಗ್ ಮಾಡಿದ್ದಾರೆ. ಸೊ ನಾವಿವಾಗ ಎರಡು ಮೂವಿಲಿ ಕಲರ್ ಗ್ರೇಡಿಂಗಲ್ಲಿ ಏನು ಸಿಮಿಲಾರಿಟೀಸ್ ಇದೆ ಅಂತ ನೋಡೋಣ. ಫಸ್ಟು ನಾನು ಟಾಪ್ ಗನ್ದೊಂದು ಸ್ಟಿಲ್ ತೊಗೊಂಡಿದ್ದೀನಿ. ಈ ಸ್ಟಿಲ್ಲು ತುಂಬ ವಾರ್ಮಿಶ್ ಟೋನಲ್ಲಿದೆ. ಇಲ್ಲಿ ಸ್ಕೋಪ್ಸಲ್ಲಿ ನೋಡ್ತಾ ಇದ್ದೀವಲ್ಲ, ಇಲ್ಲಿ ವೆಕ್ಟರ್ ಸ್ಕೋಪಲ್ಲಿ ಅಬ್ಸರ್ವ್ ಮಾಡಿ ಎಲ್ಲ ವಾರ್ಮ್ ಸೈಡಲ್ಲಿ, ಮೇಜರ್ ಪೋರ್ಷನ್ ಎಲ್ಲ ವಾರ್ಮ್ ಸೈಡಲ್ಲಿದೆ, ಅಂದರೆ ಎಲ್ಲೋ ಸೈಡಲ್ಲಿದೆ. ಇದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾನಿಲ್ಲಿ ಆಫ್ಸೆಟ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನ ಅಪೋಸಿಟ್ ಡೈರೆಕ್ಷನ್ಗೆ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ಒಂದು ಬ್ಯಾಲೆನ್ಸಿಂಗ್ ಆದರೆ ಇದು ಹೇಗೆ ಕಾಣುತ್ತೆ ಅಂತ. ಅದೇ ಥರ ನೆಕ್ಸ್ಟ್ ಸ್ಟಿಲ್ಲಲ್ಲಿ ಇದು ತುಂಬ ವಾರ್ಮ್ ಯೆಲ್ಲೋ ಇಶ್ ಇದೆ. ಇಲ್ಲಿ ಸ್ಕೋಪ್ಸಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಲ್ಲ, ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾನು ಆಪೋಸಿಟ್ ಡೈರೆಕ್ಷನ್ಗೆ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಅಂದರೆ ಸ್ಕಿನ್ ಟೋನ್ಸ್ ಎಲ್ಲ ಈ ಸ್ಕಿನ್ ಟೋನ್ ಇಂಡಿಕೇಟ್ರಲ್ಲಿ ನೀಟಾಗಿ ಅಲೈನ್ ಆಗೋ ಹಾಗೆ. ಅದೇ ಥರ ಫೈಟರ್ ಮೂವಿದು ಅಷ್ಟೇ, ಮೇಜರ್ ಪೋರ್ಷನ್ಸ್ ಎಲ್ಲ ವಾರ್ಮ್ ಸೈಡಲ್ಲೇ ಇದೆ. ಇದನ್ನ ಬ್ಯಾಲೆನ್ಸ್ ಮಾಡೋದಾದರೆ ಬಿಫೋರ್, ಇದು ಆಫ್ಟರ್. ಇನ್ನೊಂದು ಮೇನ್ ಏನಂದರೆ ಎರಡೂ ಮೂವಿದು ಇಲ್ಲಿ ಪ್ಯಾರೇಡಲ್ಲಿ ನೋಡ್ತಾ ಇದ್ದಾರೆ, ಇಷ್ಟು ಸ್ಕೋಪ್ಸಲ್ಲಿ ಪ್ಯಾರೇಡಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರ. ಅಲ್ಲಿ ಎರಡೂ ಮೂವಿದು ಪ್ಯಾರೇಡು ಆಲ್ಮೋಸ್ಟ್ ಸೇಮ್ ಇದೆ, ಅಂದರೆ ಈಕ್ವಲ್ ಬ್ಯಾಲೆನ್ಸ್ ಇದೆ. ಇಲ್ಲಿ ಬ್ಲೂ ಸ್ವಲ್ಪ ಕ್ರಶ್ ಆಗಿದೆ, ಮತ್ತು ಗ್ರೀನು ಮತ್ತು RGBಲಿ ಗ್ರೀನು ಮತ್ತು ರೆಡ್ಡು ಈಕ್ವಲ್ ಆಗಿದೆ. ಅದೇ ಥರ ಟಾಪ್ ಗನ್ ಮೂವಿಲೂ ಹಾಗೇ ಇದೆ. ಈ ಮೂವಿ ಲುಕ್ನ ನಾವು ನಮ್ಮ ವಿಡಿಯೋದಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಸೊ ಈ ಮೂವಿದು ಲುಕ್ನ ನಾವು ಟ್ರೈ ಮಾಡೋದಾದರೆ ನಮ್ಮ ಕ್ಲಿಪ್ಪಲ್ಲಿ ನಾನಿಲ್ಲಿ ಅದಕ್ಕೆ ಮ್ಯಾಚ್ ಆಗೋವಂಥ ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಗ್ರೇಡಿಂಗ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಕಲರ್ ಮ್ಯಾನೇಜ್ಮೆಂಟ್ ಏನು ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಕಲರ್ ಸೈನ್ಸ್ ಡಾವಿಂಚಿ YRGB ಕಲರ್ ಮ್ಯಾನೇಜ್ಡ್, ಕಲರ್ ಪ್ರೊಸೆಸಿಂಗ್ ಡಾವಿಂಚಿ, HDR ಡಾವಿಂಚಿ, ವೈಟ್ ಗ್ಯಾಮೆಟ್ ಇಂಟರ್ಮೀಡಿಯೇಟ್, ಔಟ್ಪುಟ್ ಕಲರ್ ಸ್ಪೇಸು Rec 709, Gamma 2.4. ನಾನು ಕಲರ್ ಪ್ರೊಸೆಸಿಂಗ್ ಮೋಡು ವೈಟ್ ಗ್ಯಾಮೆಟಿಗೆ ಇಟ್ಕೊಂಡಿದ್ದೀನಿ. ಜಾಸ್ತಿ ಕಲರ್ಸು, ಅಂದರೆ ಜಾಸ್ತಿ ಕಲರ್ ಗ್ರೇಡಿಂಗಿಗೆ ಸ್ಪೇಸ್ ಸಿಗಲಿ ಅಂತ ಔಟ್ಪುಟ್ ಕಲರ್ ಸ್ಪೇಸು Rec 709, Gamma 2.4 ಹಾಗೆ ಇಟ್ಟಿದ್ದೀನಿ. ನಾನಿದನ್ನ ಕಲರ್ ಕನ್ವರ್ಷನ್ನು CST ನೋಡ್ ಹಾಕ್ಬಿಟ್ಟು ಮಾಡ್ತಾಯಿಲ್ಲ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇನ್ಪುಟ್ ಕಲರ್ ಸ್ಪೇಸು ರೆಡ್ ವೈಟ್ ಗ್ಯಾಮೆಟ್ ಲಾಕ್ 3 ಇದನ್ನ ಸೆಟ್ ಮಾಡಿದ್ದೀನಿ. ಫಸ್ಟೇ ಸೆಟ್ ಮಾಡಿ ಇಲ್ಲಿ ಬೈಪಾಸ್ ಕಲರ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀನಿ ತೋರ್ಸೋಕ್ಕೋಸ್ಕರ. ಇದನ್ನ ಅನ್ಚೆಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಥರ ನನಗೆ ಕಲರ್ ಕನ್ವರ್ಷನ್ ಆಗಿದೆ ಇವಾಗ. ಸೊ ನೆಕ್ಸ್ಟು ನಾನಿಲ್ಲಿ 4 ಸೀರಿಯಲ್ ನೋಡ್ ಪ್ಲೇಸ್ ಮಾಡ್ಕೋತೀನಿ. ಫಸ್ಟ್ ನೋಡು ಆ್ಯಸ್ ಇಟ್ ಈಸ್ ಎಂಟಿ ಬಿಡ್ತೀನಿ. ಸೆಕೆಂಡ್ ನೋಡನ್ನ ರೀನೇಮ್ ಮಾಡ್ಕೋತೀನಿ ಬೇಸ್ ಅಂತ. ಥರ್ಡ್ ನೋಡು ಹೈಲೈಟ್ಸ್ ಅಂತ ರೀನೇಮ್ ಮಾಡ್ಕೋತೀನಿ. ಫೋರ್ತ್ ನೋಡು ಕಾಂಟ್ರಾಸ್ಟ್ ಅಂತ ರೀನೇಮ್ ಮಾಡ್ತಾಯಿದ್ದೀನಿ. ಇಲ್ಲಿ ಇಮೇಜು ಸ್ಕೋಪ್ಸ್ ನೋಡ್ತಾ ಇದ್ದೀರಾ, ಇಮೇಜು ಸ್ವಲ್ಪ ಮೆಜೆಂಟಾ ಕ್ಯಾಸ್ಟ್ ಇದೆ ಇಲ್ಲಿ. ಇದನ್ನ ನಾವು ಫಸ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಬ್ಯಾಲೆನ್ಸ್ ಮಾಡೋಕ್ಕೆ ನಾನಿಲ್ಲಿ ಟೆಂಪ್ರೇಚರು ಮತ್ತು ಟಿಂಟ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವೈಟ್ ಬ್ಯಾಲೆನ್ಸ್,
ಗ್ರೀನಿಶ್ ಟಿಂಟಿಗೆ ಟಿಂಟು -10 ಇಟ್ಟಿದ್ದೀನಿ, ಸ್ವಲ್ಪ ಗ್ರೀನಿಶ್ ಟಿಂಟು. ನೆಕ್ಸ್ಟು ಹೈಲೈಟ್ಸಲ್ಲಿ ನಾನು ಸ್ವಲ್ಪ ಹೈಲೈಟ್ಸ್ ರಿಕವರ್ ಮಾಡ್ತಾಯಿದ್ದೀನಿ. 20 ಇಲ್ಲಿ ಹೈಲೈಟ್ಸ್ ರಿಕವರ್ ಮಾಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬಿಫೋರ್ ಆಫ್ಟರ್. ಇಲ್ಲಿ ಕೈ ಮೇಲೆಲ್ಲ ಡೀಟೇಲ್ಸು ಹೈಲೈಟ್ಸಲ್ಲಿ ರಿಕವರ್ ಆಗ್ತಾ ಇದೆ. ನೆಕ್ಸ್ಟು ನಾನು ಕಾಂಟ್ರಾಸ್ಟ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಪಿವಿಟಲ್ಲಿ ನಾನು ಕಾಂಟ್ರಾಸ್ಟ್ ರೇಂಜ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಕಾಂಟ್ರಾಸ್ಟ್ ರೇಷೋ ಒಂದು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ಪ್ರೈಮರಿ ಬ್ಯಾಲೆನ್ಸಿಂಗ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಾನು ಪ್ಯಾರಲಲ್ ನೋಡ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಈ ಪ್ಯಾರಲಲ್ ನೋಡ್ಸಲ್ಲಿ ನಾನು ಮೇಲಿರೋ ನೋಡ್ನ ಪ್ರೈಮರಿ ವೀಲ್ಸ್ ಯೂಸ್ ಮಾಡಿಕೊಂಡು ಗ್ರೇಡಿಂಗ್ ಮಾಡ್ತೀನಿ. ಬಾಟಮಲ್ಲಿರೋ ನೋಡನ್ನ ಲಾಗ್ ವೀಲ್ಸ್ ಯೂಸ್ ಮಾಡ್ಕೊಂಡು ಗ್ರೇಡ್ ಮಾಡ್ತೀನಿ. ನಾನು ಫಸ್ಟು ಟಾಪಲ್ಲಿರೋ ನೋಡಲ್ಲಿ ಲಿಫ್ಟ್ ಗಾಮಾ ಗೇನಿ ಬಂದು ಪ್ರೈಮರಿ ಕಲರ್ ವೀಲ್ಸಲ್ಲಿ ಸ್ವಲ್ಪ ಇದನ್ನು ಯೆಲ್ಲೋ ಟಿಂಟಿಗೆ ಮೂವ್ ಮಾಡ್ತಾ ಇದ್ದೀನಿ. ಲಿಫ್ಟಲ್ಲಿ ಸ್ವಲ್ಪ ಇದು ತುಂಬ ಹುಷಾರಾಗಿ ಮಾಡಬೇಕು. ಇಲ್ಲಿ ಒಂದು ಚೂರು ಪಾಯಿಂಟ್ ಟಚ್ ಮಾಡ್ತು ಅಂದರೆ ಪೂರಾ ಗ್ರೇಡಿಂಗಲ್ಲಿ ಕಂಟ್ರೋಲಿಗೆ ಸಿಗಲ್ಲ. ನೆಕ್ಸ್ಟು 1 ಪಾಯಿಂಟು ಲಿಫ್ಟಲ್ಲಿ ನಾನು ಎಲ್ಲೋ ಕಡೆಗೆ ಮೂವ್ ಮಾಡಿದ್ದೀನಿ. ನೆಕ್ಸ್ಟು ಬಾಟಮಲ್ಲಿರೋ ಪ್ಯಾರಲಲ್ ನೋಡಲ್ಲಿ ನಾನು ಲಾಗ್ ವೀಲ್ಸಿಗೆ ಬಂದು ಇಲ್ಲಿ ಸ್ಕೋಪ್ಸಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸ್ವಲ್ಪ ಗ್ರೀನಿಶ್ ಜಾಸ್ತಿ ಆಯಿತು. ಅದನ್ನು ಕೌಂಟ್ರ್ ಮಾಡಿ ಅದನ್ನ ಲಾಗ್ ವೀಲ್ಸಲ್ಲಿ ಇನ್ನೂ ಪ್ರಿಸೈಸ್ ಆಗಿ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಆಪೋಸಿಟ್ ಡೈರೆಕ್ಷನಿಗೆ ಮೂವ್ ಮಾಡ್ತಾ ಇದ್ದೀನಿ. ಬಿಫೋರ್ ಇದು ಆಫ್ಟರ್ ಸ್ವಲ್ಪ ಕೌಂಟ್ರ್ ಮಾಡಿ ಶಾಡೋಸಲ್ಲಿ ಸ್ವಲ್ಪ ಗ್ರೀನಿಶ್ ಸ್ವಲ್ಪ ಕಮ್ಮಿ ಆಗೋ ಥರ ಮಾಡಿದ್ದೀನಿ. ನೆಕ್ಸ್ಟು ನಾನು ಇನ್ನೊಂದು ಸೀರಿಯಲ್ ನೋಡ್ ಹಾಕಿ ಇಲ್ಲಿ ಸ್ಕಿನ್ ಟೋನ್ಸ್ನ ಸ್ವಲ್ಪ ಯೆಲ್ಲೋಯಿಶ್ ಆಗಿದೆ. ನಾನು ಇಲ್ಲಿ ಸ್ಕಿನ್ ಟೋನ್ಸ್ನ ನಾನು ಲಾಗ್ ವೀಲ್ಸಲ್ಲಿ ಮಿಡ್ ಟೋನ್ಸ್ ಪಾರ್ಟ್ನ ಸ್ವಲ್ಪ ರೆಡ್ಡಿಶಿಗೆ ಮೂವ್ ಮಾಡ್ತಾ ಇದ್ದೀನಿ. ಇದನ್ನ ರೀನೇಮ್ ಮಾಡ್ಕೋತೀವಿ ಸ್ಕಿನ್ ಅಂತ. ಇದನ್ನ ಸ್ವಲ್ಪ ಸ್ಕಿನ್ ಟೋನ್ಸ್ನ ರೆಡ್ಡಿಶಿಗೆ ಮೂವ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಶಾಡೋಸಲ್ಲಿ ಸ್ವಲ್ಪ ವಾರ್ಮ್ನೆಸ್ಸು ಕಮ್ಮಿ ಆಗಿದೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಸೀರಿಯಲ್ ನೋಟ್ ಪ್ಲೇಸ್ ಮಾಡಿಕೊಂಡು ನಾನು ಶಾಡೋಸಲ್ಲಿ ಸ್ವಲ್ಪ ವಾರ್ಮ್ ಟಿಂಟಿಗೆ ಮೂವ್ ಮಾಡ್ತಾ ಇದ್ದೀನಿ. ಮೈನಸ್ ಸ್ವಲ್ಪ ವಾರ್ಮಿಶ್ ಬಿಫೋರ್ ಇದು ಆಫ್ಟರ್ ಸ್ವಲ್ಪ ವಾರ್ಮ್ ಟಿಂಟಿಗೆ ಮೂವ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಇನ್ನೊಂದು ಸೀರಿಯಲ್ ನೋಟ್ ಪ್ಲೇಸ್ ಮಾಡಿಕೊಂಡು ಇದನ್ನು ಸ್ಯಾಚುರೇಷನ್ ಅಂತ ರೀನೇಮ್ ಮಾಡ್ಕೋತೀನಿ. ನಾನಿಲ್ಲಿ ಸ್ಯಾಚುರೇಷನಿಗೆ ಇಲ್ಲಿ ಸ್ಲೈಡರ್ಸ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ನಾನು ಸ್ಯಾಚುರೇಷನ್ಗೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಸ್ಯಾಚುರೇಷನ್ ಆ್ಯಡ್ ಮಾಡ್ತಾಯಿದ್ದೀನಿ. ಹೇಗೆ ಅಂದರೆ ನಾನಿಲ್ಲಿ ರೈಟ್ ಕ್ಲಿಕ್ ಮಾಡಿ ಕಲರ್ ಸ್ಪೇಸು HSVಗೆ ಸೆಲೆಕ್ಷನ್ ಮಾಡ್ತಿದ್ದೀನಿ. HS ಅಂದರೆ ಹ್ಯೂ ಸ್ಯಾಚುರೇಷನ್ ವ್ಯಾಲ್ಯೂ ಅಂತ. ಇದನ್ನ ಸೆಲೆಕ್ಷನ್ ಮಾಡಿ ನೆಕ್ಸ್ಟು ಚಾನಲ್ಸಿಗೆ ಬಂದು ಚಾನಲ್ 1 ಮತ್ತು 3ನ ಅನ್ಚೆಕ್ ಮಾಡ್ತಾಯಿದ್ದೀನಿ. ಅನ್ಚೆಕ್ ಮಾಡಿ ನೆಕ್ಸ್ಟ್ ಲಾಗ್ ವೀಲ್ಸಿಗೆ ಬಂದು ನಾನು ಗಾಮಾದಲ್ಲಿ ಸ್ಯಾಚುರೇಷನ್ ರೈಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿದ್ರಲ್ಲ, ಇದು ಒಂದು ಸಿನಿಮ್ಯಾಟಿಕ್ ಸ್ಯಾಚುರೇಷನ್ ಆ್ಯಡ್ ಮಾಡೋದು. ನಾವು ಮಾಮೂಲಿ ಕಲರ್ ಬೂಸ್ಟ್ ಮತ್ತು ಸ್ಯಾಚುರೇಷನ್ ಸ್ಲೈಡರ್ನ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಇಂಡಿವಿಜುವಲ್ ಚಾನಲ್ನ ಸೆಲೆಕ್ಷನ್ ಮಾಡಿಕೊಂಡು ಸ್ಯಾಚುರೇಷನ್ ರೈಸ್ ಮಾಡ್ತಾಯಿದ್ದೀನಿ. ಈ ಸ್ಯಾಚುರೇಷನ್ ಹೇಗೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲಿ ಪೂರಾ ಇನ್ ಡೆಪ್ತ್ ಸ್ಯಾಚುರೇಷನ್ ಬಗ್ಗೆ ನೋಡೋಣ. ಸೊ ನೆಕ್ಸ್ಟು ನಾನು ಇನ್ನೊಂದು ಸೀರಿಯಲ್ ನೋಡನ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಇದನ್ನ ರಿನೇಮ್ ಮಾಡ್ತಾಯಿದ್ದೀನಿ ಸ್ಯಾಟ್
ವರ್ಸಸ್ ಲೂಮಾ ಅಂತ. ಈ ನೋಡ್ ಏನಕ್ಕೆ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರಲ್ಲ, ಇಲ್ಲಿ ಶರ್ಟು ಕಲರ್ಸು ಸ್ವಲ್ಪ ಲುಮಿನಾಸಿಟಿ ತುಂಬ ಕಮ್ಮಿ ಇದೆ, ಅಂದರೆ ಸ್ವಲ್ಪ ಡಾರ್ಕ್ ಇದೆ. ಹಾಗಾಗಿ ಇಲ್ಲಿ ನಮ್ಮದು ಶರ್ಟು ಸ್ವಲ್ಪ ಬ್ರೈಟ್ ಇದೆ. ಹಾಗಾಗಿ ಇದನ್ನ ಸ್ವಲ್ಪ ಇನ್ನು ಡಾರ್ಕ್ ಮಾಡೋಕ್ಕೋಸ್ಕರ ಸ್ಯಾಟ್ ವರ್ಸಸ್ ಲೂಮಾ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ಸ್ಯಾಟ್ ವರ್ಸಸ್ ಲೂಮಾ ಕರ್ವ್ಸಿಗೆ ಬಂದು ನಾನಿಲ್ಲೊಂದು ಕ್ವಾಲಿಫೈಯರ್ ಟೂಲಿಂದ ಒಂದು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಪಾಯಿಂಟ್ ಸೆಲೆಕ್ಷನ್ ಆಗ್ತಾ ಇದೆ. ಈ ಪಾಯಿಂಟ್ನ ನಾನು ಸ್ವಲ್ಪ ಡ್ರ್ಯಾಗ್ ಎಕ್ಸ್ಪ್ಯಾಂಡ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಎಕ್ಸ್ಪ್ಯಾಂಡ್ ಮಾಡಿ ಇದನ್ನು ಸ್ವಲ್ಪ ಡಾರ್ಕ್ ಮಾಡ್ತಾ ಇದ್ದೀನಿ, ಅಂದರೆ ಲುಮಿನಾಸಿಟಿ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ನಮಗೆ ಆಲ್ಮೋಸ್ಟು ಟಾಪ್ ಗನ್ ಲುಕ್ಕು ಬಂದಿದೆ. ಇಲ್ಲಿ ಸ್ಕೋಪ್ಸ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟು ಟಾಪ್ ಗನ್ ಲುಕ್ಕು ಬಂದಿದೆ. ಸೊ ನೋಡಿದ್ರಲ್ಲ, ನಾವು ಟಾಪ್ ಗನ್ ಮ್ಯಾವ್ರಿಕ್ ಲುಕ್ನ ಹೇಗೆ ರೀಕ್ರಿಯೇಟ್ ಮಾಡ್ಬೋದು ಅಂತ. ಆಲ್ಮೋಸ್ಟ್ ಫೈಟರ್ ಮೂವಿ ಲುಕ್ಕು ಕೂಡ ಅದೇ ಥರ ಇದೆ. ಆದರೆ ಟಾಪ್ ಗನ್ ಮ್ಯಾವ್ರಿಕ್ ಮೂವಿಯಲ್ಲಿ ಸ್ವಲ್ಪ ಡಾರ್ಕರ್ ಥೀಮ್ಸ್ನ ಯೂಸ್ ಮಾಡಿದ್ದಾರೆ, ತುಂಬ ಮೂಡಿ ಆಗಿ ತೋರಿಸಿದ್ದಾರೆ. ನೀವು ಫೈಟರ್ ಮೂವಿ ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ ಅನಿಸುತ್ತೆ ಈ ಮೂವಿ ಲುಕ್ನ ನಾವು ಮುಂಚೆ ಟಾಪ್ ಗನ್ನಲ್ಲಿ ನೋಡಿದ್ದೀವಿ, ಸಿಮಿಲರ್ ಆಗಿದೆ ಅಂತ ಅನಿಸುತ್ತೆ. ಸೊ ಇದಿಷ್ಟು ಹೇಗೆ ಟಾಪ್ ಗನ್ ಮತ್ತು ಫೈಟರ್ ಮೂವಿದು ಲುಕ್ನ ರೀಕ್ರಿಯೇಟ್ ಮಾಡ್ಬೋದು ಅಂತ ನೋಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಇನ್ನೊಂದು ಕಲರ್ ಗ್ರೇಡಿಂಗ್ ಬಗ್ಗೆ ನೋಡೋಣ.